ಸಿಂಹರಾಶಿಗಾಗಲೇ ನಾವು ಹೇಳಿದ್ವಿ. ಕನ್ಯಾ ರಾಶಿಯವರಿಗೆ ಆಲ್ಮೋಸ್ಟ್ ವ್ಯವಹಾರದಲ್ಲಿ ಅನುಕೂಲತೆಗಳನ್ನು ನೋಡಬಹುದು. ಈ ಗ್ರಹಣದ ದೋಷ ಅಂಥ ದೊಡ್ಡ ಮಟ್ಟದ ಹಾನಿಯನ್ನೇನು ಕನ್ಯಾ ರಾಶಿಯವರು ಮಾಡಿದ ಶುಭ ಕಾರ್ಯಗಳಾಗುವಂಥ ಯೋಗ ಫಲಗಳು ತುಂಬ ಚೆನ್ನಾಗಿರುತ್ತೆ. ಮತ್ತು ಹಣಕಾಸಿನ ಅನುಕೂಲತೆಗಳು ಚೆನ್ನಾಗಿ ಸಿಗುತ್ತೆ. ಮತ್ತು ಯಾರಾದರೂ ಸ್ನೇಹಿತ ವರ್ಗದಿಂದ ಅಥವಾ ಬಂಧು ವರ್ಗದಿಂದ ಸಹಯೋಗ ಸಿಗುವಂಥ ವಾತಾವರಣಗಳು ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿರುವಂಥದ್ದು. ಬಿಸ್ನೆಸ್ಸಲ್ಲಿ ಲಾಭ ಸಿಗುವಂಥ ವಾತಾವರಣಗಳು ಕನ್ಯಾ ರಾಶಿಗೆ ಸಿಗುತ್ತೆ. ಮತ್ತು ತುಲಾ ರಾಶಿಯವರಿಗಂತೂ ತುಂಬ ಅನುಕೂಲಕರವಾದಂಥ ವಾತಾವರಣ. ತುಲಾ ರಾಶಿಯವರಿಗೆ ಯೋಗ ಫಲ ಹೆಂಗಿದೆ ಅಂತಂದರೆ ಕೈ ಹಾಕಿದ ಕೆಲಸವೆಲ್ಲವೂ ಸಹ ಸಲೀಸಾಗುವಂಥ ಯೋಗ ಫಲ ತುಲಾ ರಾಶಿಯವರಿಗಿರುತ್ತೆ. ಹಣಕಾಸಿನ ಅನುಕೂಲ, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳು, ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂಥ ಮನ್ನಣೆ ಮತ್ತು ಕೆಲಸ ಮಾಡುವಂಥ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಇವೆಲ್ಲವೂ ಉತ್ತಮವಾದಂಥ ವಾತಾವರಣ. ಕೈ ಹಾಕಿದ ಕೆಲಸವೆಲ್ಲವೂ ಸಹ ಪ್ರಗತಿಯನ್ನು ಕಾಣುವಂಥ ವಾತಾವರಣ ತುಲಾ ರಾಶಿಯವರು ನೋಡ್ತಾರೆ. ವೃಶ್ಚಿಕ ರಾಶಿಯವರಿಗೂ ಸಹ ಅನುಕೂಲಕರವಾದಂತಹ ವಾತಾವರಣವೇ. ವೃಶ್ಚಿಕ ರಾಶಿಯವರೆಗೂ ಕಷ್ಟದಿಂದ ವಿಮುಕ್ತರಾಗುವಂಥ ವಾತಾವರಣ, ಕಷ್ಟವೆಲ್ಲವೂ ದೂರವಾಗುವಂತಹ ವಾತಾವರಣ, ಉತ್ತಮವಾದ ವಾಕ್ಸಿದ್ಧಿಯನ್ನು ಪಡೆಯುವಂತಹ ವಾತಾವರಣ. ವಿದ್ಯಾವಂತರಿಗಂತೂ ಉತ್ತಮವಾದಂಥ ಬೆಳವಣಿಗೆ, ರಾಜಕೀಯದಲ್ಲಿ ಬೆಳವಣಿಗೆ, ನಟನಟಿಯರಿಗೆ ಉತ್ತಮವಾದಂತಹ ಕಾಲಘಟ್ಟಗಳು, ಇವೆಲ್ಲವೂ ಸಹ ವೃಶ್ಚಿಕ ರಾಶಿಯವರಿಗೆ ಯೋಗ ಫಲದಿಂದ ಕೂಡಿರುವಂಥದ್ದು. ಇನ್ನು ಧನುಸ್ಸು ರಾಶಿಯವರಿಗೆ ಇದರಿಂದನೂ ಅದರಿಂದ ಅವ್ರಿಗೂ ಬಹಳ ಲಾಭದಲ್ಲಿರುತ್ತೆ. ಧನುಸ್ಸು ರಾಶಿಯವರಿಗೆ ವಿದ್ಯಾವಂತರಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ, ಕೆಲಸಕ್ಕೆ ಓಡಾಟ, ಕೆಲಸದ ಪ್ರಯತ್ನದಲ್ಲಿರುವಂಥವರಿಗೆ ಕೆಲಸದ ಅನುಕೂಲಗಳಾಗುವಂತಹ ಯೋಗ ಫಲ, ಬಿಸ್ನೆಸ್ ಮ್ಯಾನ್ಗೆ ಉತ್ತಮವಾದಂತಹ ವ್ಯವಹಾರ, ಕೈ ಹಾಕಿದ ಕೆಲಸಗಳ ಪ್ರಗತಿ ಅಂದರೆ ಮನೆ ಕಟ್ಟುವಂತಹ ಯೋಗ, ಭೂಮಿ ಖರೀದಿ ಮಾಡುವಂತಹ ಯೋಗ, ವಾಹನವನ್ನು ಖರೀದಿ ಮಾಡುವಂತಹ ಯೋಗ, ಇಂತಹ ಹೊಸ ಮನೆಗಳಿಗೆ ಅತಿಥಿಗಳು ಬರುವಂತಹ ಯೋಗ ಫಲ, ಇದೆಲ್ಲವೂ ಸಹ ಧನುಸ್ ರಾಶಿಯವರಿಗೆ ಬಂದರೆ. ಮಕರ ರಾಶಿಯವರಿಗೆ ಸ್ವಲ್ಪ ಅನಿಷ್ಟದ ವಾತಾವರಣ, ಸ್ವಲ್ಪ ಕೈ ಹಾಕಿದ ಕೆಲಸದಲ್ಲಿ ನಷ್ಟದ ವಾತಾವರಣ. ಈಗ ಗ್ರಹಣದ ಎಫೆಕ್ಟು ಈಗ ಯುಗಾದಿ ತನಕನೂ ಸಹ, ಯುಗಾದಿ ಆದಮೇಲೆ ಭಾಳ ಬದಲಾವಣೆಗಳನ್ನು ನೋಡ್ತಾರೆ ಇವರು ಮಕರ ರಾಶಿಯವರು. ಈಗ ಗ್ರಹಣ ದೋಷದಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅಪನಿಂದನೆಗಳಿಗೆ ಗುರಿಯಾಗುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳು, ಕೋಪದ ವಾತಾವರಣಗಳು ಬರುವಂಥದ್ದು, ಮನಸ್ಸಿನ ಸ್ಥಿತಿ ಬದಲಾವಣೆಗಳಾಗುವಂಥದ್ದು, ಗೊಂದಲಮಯವಾದಂತಹ ದ್ವಂದ್ವಗಳಾದಂತಹ ಯೋಚನೆಗಳನ್ನು ಮಾಡುವಂಥದ್ದು, ಭಾಳ ಡಿಸ್ಟರ್ಬ್ ಮಾಡಿಕೊಂಡಿರುವಂತಹ ವಾತಾವರಣಗಳನ್ನು ಮಕರ ರಾಶಿಯವರು ಕಂಡಿರ್ತಾರೆ. ಕುಂಭರಾಶಿಗೆ 7.5 ನಡೀತಿದೆ, ಆದರೆ ಗುರುಬಲ ಚೆನ್ನಾಗಿದೆ. ಆದರೂ ಸಹ ಗ್ರಹಣ ದೋಷ ಅಂಥ ದೊಡ್ಡ ಎಫೆಕ್ಟ್ ಏನಿರಲ್ಲ, ಒಂದು ಮೀಡಿಯಮ್ ಆಗಿರುವಂತಹ ವಾತಾವರಣದಲ್ಲಿರ್ತಾರೆ. ಅದರಿಂದ ಸ್ವಲ್ಪ ಹಿರೀಕರ ಮಾತನ್ನು ಕೇಳುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಯಾವುದೇ ಮಾತನಾಡಬೇಕಾದ್ರೆ ಸ್ವಲ್ಪ ಅವಲೋಕನವನ್ನು ಮಾಡಿ ಮಾತನಾಡಬೇಕು. ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಸೋಂಬೇರಿತನವನ್ನು ಕಡಿಮೆ ಮಾಡಿಕೊಂಡು ಜೀವನದಲ್ಲಿ ಏನೋ ಕೆಲಸ ಕಾರ್ಯಗಳಿಗೆ ತೊಡಗುವಂತಹ ವಾತಾವರಣಗಳನ್ನು ಚೆನ್ನಾಗಿಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ವಿಚಾರಗಳು, ಸುಮ್ಮನೆ ಗಲಾಟೆ, ಸುಮ್ಮನೆ ಕೋಪ ವಾತಾವರಣ, ಮನೆಯಲ್ಲಿ ಜಾಸ್ತಿ ನಿದ್ರೆ ಮಾಡುವಂಥದ್ದು, ಇದೆಲ್ಲವೂ ಸಹ ಈ ಸೋಂಬೇರಿತನಗಳನ್ನು ಬಿಟ್ಟು ಸ್ವಲ್ಪ ಲವಲವಿಕೆಯಿಂದ ಇರೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ವ್ಯವಹಾರವೆಲ್ಲವೂ ಪ್ರಗತಿಗೆ ಕಾಣುತ್ತೆ. ಇಲ್ಲಾಂದರೆ ಸೋಂಬೇರಿತನ ಬಂದಾಗ ಹಣಕಾಸಿನ ಮುಗ್ಗಟ್ಟು, ಮನೆಯ ವಾತಾವರಣಗಳು ಒಂದು ರೀತಿಯಾದಂಥ ಮಂಕಾದ ವಾತಾವರಣಗಳನ್ನು ಅದು ನೋಡಲಿಕ್ಕೆ ಅದು ಕಾರಣವಾಗುತ್ತೆ. ಅದನ್ನು ಸ್ವಲ್ಪ ನೋಡಬೇಕಾಗ್ತದೆ. ಮೀನರಾಶಿಯವರಿಗೆ ಅತಿಯಾದಂಥ ಅಲೆದಾಟಗಳು, ಅತಿಯಾದಂಥ ಸುತ್ತಾಟ, ಏನು ಪ್ರಯತ್ನ ಮಾಡೋ ಪ್ರಯತ್ನದ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಜಾಸ್ತಿ ಆಗುತ್ತೆ. ತುಂಬ ಓಡಾಟಗಳು ಜಾಸ್ತಿ ಆಗುತ್ತೆ. ಓಡಾಟದಲ್ಲಿ ಸಕ್ಸಸ್ ಆಗುವಂಥದ್ದು ಕಡಿಮೆ. ಹೊಸ ಕೆಲಸಗಳ ಆಗಮನವಾಯಿತು ಅನ್ನುವಂಥದ್ರಲ್ಲಿ ತಪ್ಪೋಗುವಂಥ ಜಾಸ್ತಿ. ಮತ್ತು ಇನ್ನೇನು ಕೆಲಸಗಳು ಸಿಕ್ತು, ಇನ್ನೇನು ವ್ಯವಹಾರಗಳಾಯಿತು, ವ್ಯವಹಾರ ನಮಗೆ ಅನುಕೂಲಕರವಾಯಿತು ಅನ್ನುವಂಥ ಸಂದರ್ಭದಲ್ಲಿ ನಿಂತೋಗುವಂಥದ್ದು, ಕಿರಿಕಿರಿ ಆಗುವಂಥದ್ದು ಜಾಸ್ತಿ. ಮೇಲಧಿಕಾರಿಗಳಿಂದ ಕಿರಿಕಿರಿಯೋ, ಯಾವುದೊಂದು ಕೆಲಸ ಮಾಡ್ತವಂಥ ಕಿರಿಕಿರಿಯೋ, ಕೈ ಹಾಕಿದ ಕೆಲಸದಲ್ಲಿ ಕಿರಿಕಿರಿಯೋ, ಇಂಥ ಸಂದರ್ಭದಲ್ಲಿ ಇವರು ಕೆಲವು ದಿನಗಳ ಕಾಲ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಯಾವುದೇ ಇನ್ವೆಸ್ಟ್ ಮಾಡಿದ್ರೂ ಮೋಸವಾಗುವಂಥ ಜಾಸ್ತಿ, ಮೋಸಜಾಲಗಳಿಗೆ ಸಿಕ್ಕಾಕೊಳ್ಳುವಂತಹ ವಾತಾವರಣಗಳು ನಮಗಿರುತ್ತೆ. ಯಾವುದಾದ್ರೂ ಮಾತಿನಲ್ಲಿ ಸಿಕ್ಕಾಕೊಳ್ಬೋದು, ಆ ವ್ಯವಹಾರದಲ್ಲಿ ಸಿಕ್ಕಾಕೊಳ್ಬೋದು. ಅದರಿಂದ ಸ್ವಲ್ಪ ಆ ನಷ್ಟವನ್ನು ಅನುಭವಿಸುವಂಥ ವಾತಾವರಣಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮೀನರಾಶಿಯವರು ಅಂತ ಹೇಳ್ಬೋದು. ಓಕೆ ಗುರುಗಳೇ, ಈಗ ಗ್ರಹಣ ಅಂದರೆ ಅಶುಭ ಕಾಲ, ಸೂತಕದ ಕಾಲ, ಜ್ಯೋತಿಷ್ಯದ ಪ್ರಕಾರ ನೀವು ಹೇಳ್ತಾ ಇದ್ರಿ. ಕೆಲವೊಂದು ಈ ಹುಟ್ಟು ಮತ್ತು ಸಾವು ಅನ್ನುವಂಥದ್ದು ಯಾರ ಕೈಲೂ ಇರಲ್ಲ, ಭಗವಂತ ಕೈಲೂ ಕೂಡ ಇರಲ್ಲ. ಈಗ ಗ್ರಹಣದ ಟೈಮ್ನಲ್ಲಿ ಒಳ್ಳೆ ಕೆಲಸ ಯಾವುದು ಕೂಡ ಮಾಡಬಾರ್ದು ಅಂತ ಹೇಳುವ ಜ್ಯೋತಿಷ್ಯ, ಮಗುವಿನ ಈ ಸಮಯದ ಗ್ರಹಣದ ಸಮಯದ ಜನನವನ್ನು ಹೆಂಗೆ ನೋಡ್ತೀರಿ? ಖಂಡಿತವಾಗಿ ನೋಡಿ, ಇದು ಉತ್ತಮವಾದಂಥ ಪ್ರಶ್ನೆ. ನಾನು ಸುಮಾರು ವಾಹಿನಿಯಲ್ಲಿ ನೋಡಿದೆ, ಯಾರು ಪ್ರಶ್ನೆ ಮಾಡಲೇ ಇಲ್ಲ. ವಿದ್ಯಾ ಮಲ್ನಾಡ್ ಇದೊಂದು ಪ್ರಶ್ನೆ ಮಾಡಿದ್ದು ಇಲ್ಲ, ಉತ್ತಮವಾದಂತಹ ಪ್ರಶ್ನೆ ಇದು ಎಲ್ಲರಿಗೂ ಬರ್ತಿರ್ತದೆ. ಒಂದು ನಾರ್ಮಲ್ ಡೆಲಿವರಿ ಅಂತ ಅಂದಾಗ ಈ ಸಮಯದಲ್ಲಿ ಆಗ್ಬಿಟ್ರೆ ಏನು ಮಾಡೋದು ಅನ್ನುವಂಥದ್ದು. ಪ್ರತಿಯೊಂದು ಗ್ರಹಣ ಕಾಲ ಅನ್ನೋದನ್ನು ಬಿಟ್ಟು ನಂತರದಲ್ಲಿಯೂ ನಾವು ನೋಡಿದಾಗ ಒಂದು ಈ ರಾಶಿ, ಈ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಈ ಸಮಯ ಸಿಂಹರಾಶಿನಲ್ಲಿ ಚಂದ್ರ ಆ್ಯಂಡ್ ಕೇತು
ಒಂದೇ ರಾಶಿಯಲ್ಲಿದ್ದಾಗ ಮತ್ತು ಬೇರೆ ಈ ಗ್ರಹಣ ಕಾಲವನ್ನು ಬಿಟ್ಟು ಜನನವಾದಾಗ ಈ ಪರ್ಟಿಕ್ಯುಲರ್ ಈ ಗ್ರಹಗಳು ಎರಡೂ ಸಹ ಇದ್ದಾಗ ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸಗಳಿಂದ ಕೂಡಿರ್ತವೆ ಮಕ್ಕಳು. ಒಂದು ವರ್ಷದ ಕಾಲದವರೆಗೂ ಸಹ ಆರೋಗ್ಯದಲ್ಲಿ ಭಾಳ ಏರುಪೇರುಗಳನ್ನು ಆಗ್ತಿರ್ತವೆ. ಅಂದ್ರೆ ಇವತ್ತಿನ ಚಂದ್ರಗ್ರಹಣವನ್ನು ಹೊರತುಪಡಿಸಿ ಓವರಾಲ್ ಗ್ರಹಣದ ಟೈಮ್ನಲ್ಲಿ ಮಗುವಿನ ಜನನ ಆದ್ರೆ ಗ್ರಹಣ ಕಾಲದಲ್ಲಿ ಮಾಡಿದಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಂಡಿರುತ್ತೆ ಮಗು. ಸ್ವಲ್ಪ ಶೀತದಮಯ ವಾತಾವರಣ ಮತ್ತು ಈ ಯೆಲ್ಲೋ ಕಲರ್ ತಿರುಗೋದಕ್ಕೆ ಏನಂತೀವಿ ನಾವು, ಜಾಂಡೀಸ್ಗೆ ಗುರಿಯಾಗುವಂತಹ ವಾತಾವರಣ ಈ ಸಂದರ್ಭದಲ್ಲಿ ಜನನವಾದಾಗ ಜಾಂಡೀಸ್ಗೆ ಹೋಗಬಹುದು, ಅಥವಾ ಒಂದು ದಿನಗಳ ಕಾಲ ಐಸಿಯುನಲ್ಲಿ ಇಡಬೇಕು ಅನ್ನುವಂತಹ ವಾತಾವರಣ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ಉಸಿರಾಟದ ತೊಂದರೆಗಳು ಇದರಿಂದ ಕೂಡಿರುವಂತಹ ಆಗುವಂತಹ ಸಾಧ್ಯತೆಗಳು